ನಮ್ಮ ನೆಲದ ಇತಿಹಾಸ, ಆಡಳಿತ, ಪರಂಪರೆ, ಸಂಸ್ಕೃತಿ ಇದೆಲ್ಲವೂ ಕೂಡ ಒಂದು ಇತಿಹಾಸದ ಒಂದು ಸೊಬಗು. ಆ ಸಂಶೋಧನೆ ಹೇಗೆ ನಡೀತಾ ಇದೆ, ಇವತ್ತಿನ ಯುವ ಪೀಳಿಗೆಗೆ ಆ ಸಂಶೋಧನೆ ಎಷ್ಟು ಮುಖ್ಯ? ಸಂಶೋಧನೆ ಎನ್ನುವಂಥದ್ದು ನಿರಂತರವಾಗಿ ನಡೀತಿದೆ, ಆದ್ರೆ ಅದು ನಮಗೆ ಗೊತ್ತಾಗ್ತಾ ಇಲ್ಲ. ಬಟ್ ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂದ್ರೆ ಈ ಸೋಷಿಯಲ್ ಮೀಡಿಯಾದಿಂದ ಏನೋ ಹೇಳ್ಬೇಕು ಅದನ್ನ ಹೇಳ್ತಾ ಇದ್ದಾರೆ, ದಾಖಲೆಗಳ ಸಮೇತವಾಗಿ ಹೇಳುವಂತ ತುಂಬಾ ಕಷ್ಟ. ರಾಜಕಾರಣಿಗಳನ್ನು ಸೇರಿಸಿ ಸರ್, ಎಲ್ಲಿ ಪ್ರಿನ್ಸಸ್ ರೋಡ್ ಅಂತ ಇಲ್ವೇ ಇಲ್ಲ, ಇದು ಎಲ್ಲಿ ಎಲ್ಲಾದ್ರೂ ಬರ್ದಿದ್ದಾರೆ, ಇದು KRS ರೋಡ್ ಅಂತಾನೆ ಇದೆ, KRS ರೋಡ್ ಅಂತಾನೆ ಇದೆ ಅಂತ. ಬೇರೆ ಬೇರೆ ಸಂಸ್ಥಾನಗಳು 526 ಸಂಸ್ಥಾನಗಳಿದ್ದು ಬ್ರಿಟಿಷ್ ಅಂಡರ್ ಅಲ್ಲಿ, ಅವರೆಲ್ಲ ಈ ತರದ್ದು ಆಲೋಚನೆಗಳು ಮಾಡಿರ್ಲಿಲ್ಲ. ಪ್ರಜಾಪ್ರಭುತ್ವ ಬರೋಕ್ಕೂ ಮುಂಚೆನೆ ಇಂಥ ಎಲ್ಲ ಆಲೋಚನೆಗಳನ್ನ ಮಾಡಿದ್ರು. ಹಾಯ್, ಹಲೋ, ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಸುರೇಶ. ಇವತ್ತೊಂದು ವಿಶೇಷ ಕಾರ್ಯಕ್ರಮದ ಮೂಲಕ ನಿಮ್ಮ ಮುಂದೆ ಬಂದಿದ್ದೀನಿ. ಈ ಕಾರ್ಯಕ್ರಮ ಹೇಗೆ ಅಂದರೆ, ನಮ್ಮ ನೆಲದ ಇತಿಹಾಸ, ಆಡಳಿತ, ಪರಂಪರೆ, ಸಂಸ್ಕೃತಿ ಎಲ್ಲವನ್ನೂ ಕೂಡ ಕ್ರೋಢೀಕರಣವಾಗಿ ನಮ್ಮ ರಾಜ ಪ್ರಭುತ್ವ, ನಮ್ಮ ರಾಜ ಪರಂಪರೆ ಇದೆಲ್ಲವೂ ಕೂಡ ಒಂದು ಇತಿಹಾಸದ ಒಂದು ಸೊಬಗು. ಆ ಸೊಬಗಿನ ಇತಿಹಾಸದಲ್ಲಿ ಸಂಶೋಧನೆ ಕೂಡ ಒಂದು ಭಾಗ. ಹಾಗಿದ್ರೆ ಆ ಸಂಶೋಧನೆ ಹೇಗೆ ನಡೀತಾ ಇದೆ, ಇವತ್ತಿನ ಯುವ ಪೀಳಿಗೆಗೆ ಆ ಸಂಶೋಧನೆ ಎಷ್ಟು ಮುಖ್ಯ, ಇದೆಲ್ಲದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಯುವ ಸಂಶೋಧಕರು, ಜೊತೆಗೆ ಸಾಕಷ್ಟು ಅಂಕಣಗಳನ್ನು ಕೂಡ ಬರೆದಿದ್ದಾರೆ, ಯುವ ಸಾಹಿತಿಗಳು ಕೂಡ ಹೌದು. ಅವರು ಲಕ್ಷ್ಮೀ ಕಿಶೋರ್ ಅರಸ್ ಈಗ ಇವತ್ತಿನ ನಮ್ಮ ಒಂದು ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೆ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೇನೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ಹೇಗೆ ಅನಿಸುತ್ತೆ ಆ್ಯಕ್ಚುಲಿ ಯುವ ಸಂಶೋಧಕರು ಅಂತ ಹೇಳಿದ ತಕ್ಷಣ, ಯುವ ಸಾಹಿತಿಗಳು, ಯುವ ಕವಿಗಳು, ಸೊ ಇದೆಲ್ಲ ಹೇಳ್ಬೇಕಾದ್ರೆ ಒಂದಷ್ಟು ಖುಷಿ ಆಗುತ್ತೆ. ನಮ್ಮನ್ನು ಕೂಡ ಐಡೆಂಟಿಫಿಕೇಶನ್ ಮಾಡ್ತಾ ಇದ್ದಾರೆ, ಜನ ನಮ್ಮನ್ನು ನೋಡ್ತಾ ಇದ್ದಾರೆ. ನಾವು ಕೂಡ ಇತಿಹಾಸವನ್ನು ಹೇಳುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ, ಸಂಶೋಧನೆ ಮಾಡ್ತಾ ಇದ್ದೇವೆ, ಉತ್ಖನನಗಳು ನಡೀತಾ ಇದೆ ಅಂತೇಳಿ. ಸೊ ಹೇಗೆ ಅನಿಸುತ್ತೆ ಈ ಒಂದು ಫೀಲ್ ನಿಮಗೆ? ಸರ್, ಖಂಡಿತ. ಇವತ್ತಿನ ನಾವು ಪ್ರಸ್ತುತ ಜಗತ್ತನ್ನು ನಾವು ನೋಡ್ತಾ ಹೋದರೆ, ಈ ಯುವ ಸಮೂಹ ಏನಿದೆ ಅದು ಒಂದು ಮೊಬೈಲ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಇವೆಲ್ಲ ಬಂದಾದ ನಂತರದಲ್ಲಿ ಅವ್ರದ್ದೇ ಆದಂತಹ ಒಂದು ಇದರಿಂದ ಓಡ್ತಿದ್ದಾರೆ ಎಲ್ಲ ಜಗತ್ತು. ಸೊ ಅದಕ್ಕೆ ಮೀರಿಯೂ ಸಹ ನಮ್ಮ ನೆಲದ ಇತಿಹಾಸ, ನಮ್ಮ ನೆಲದ ಸಂಸ್ಕೃತಿ, ನಮ್ಮ ನೆಲದ ಪರಂಪರೆ ಇದನ್ನು ತಿಳ್ಕೊಳ್ಳೋದಿದೆಯಲ್ಲ, ಅದರಷ್ಟು ಹೆಮ್ಮೆಯ ಸಂಗತಿ ಇನ್ಯಾವುದೂ ಇಲ್ಲ ಸರ್. ನಿಜವಾಗ್ಲೂ ಆ ಒಂದು ಹೆಮ್ಮೆ ನನಗಿದೆ, ಅದು ನಿಜವಾಗಿಯೂ. ಯಾಕೆ ಅಂತ ಅಂದರೆ, ಸಂಶೋಧನೆ ಬಗ್ಗೆ ತಾವು ಹೇಳಿದ್ರಿ. ಇವಾಗ ಸಂಶೋಧನೆ ಎನ್ನುವಂಥದ್ದು ನಿರಂತರವಾಗಿ ನಡೀತಿದೆ, ಆದರೆ ಅದು ನಮಗೆ ಗೊತ್ತಾಗ್ತಾ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಜನ ಏನು ಅಂದ್ಕೊಂಡಿದ್ದಾರೆ ಅಂತ ಅಂದರೆ, ಕೇವಲ ವಿಜ್ಞಾನದ ವಸ್ತುಗಳು ಮಾತ್ರ ಸಂಶೋಧನೆಗಳಾಗ್ತಿವೆ, ಹೊಸ ಹೊಸ ಬಾಂಬ್ಗಳು ಇದು ಮಾಡ್ತಿದ್ದಾರೆ, ಈ ಥರದ್ದಲ್ಲ. ನಮ್ಮ ನೆಲದ ಇತಿಹಾಸದ ಬಗ್ಗೆ ಸಂಶೋಧನೆಗಳು. ಈಗ ನೋಡಿ, ಅಲ್ಮಿಡಿ ಶಾಸನನೇ ನಾವು ಕರ್ನಾಟಕದ ಪ್ರಾಚೀನ ಶಾಸನ ಅಂತ ಅಂದ್ಕೊಂಡಿದ್ದೀವಿ. ಇಲ್ಲ, ಸಂಶೋಧನೆ ನಡೀತಾ ಇಲ್ಲ, ತಾಳಗುಂದದ ಶಾಸನ ಅನ್ನುವಂಥದ್ದು ಈಗ ಸಿಕ್ತು. ಅಶೋಕನ ಮಸ್ಕಿ ಶಾಸನದ್ದು ನಾವು ಹೇಳ್ಬೋದು, ಅಶೋಕನಿಗೆ ದೇವನಾಂಪ್ರಿಯ ಅಶೋಕ ಅನ್ನುವಂತಹ ಒಂದು ಹೆಸರಿತ್ತು ಅವನಿಗೆ ಅನ್ನುವಂಥದ್ದು, ಅದರಿಂದ ನಮ್ಗೆ ಗೊತ್ತಾಗ್ತದೆ. ಅದೇ ರೀತಿ ಸಂಶೋಧನೆ ಮತ್ತು ಈ ಇತಿಹಾಸ, ನಮ್ಮ ಈ ಪರಂಪರೆ ಇದನ್ನು ಉಳಿಸ್ಕೊಂಡು ಹೋಗುವಂಥದ್ದು ನಮ್ಮ ಒಂದು ಯುವ ಸಮೂಹದ ಜವಾಬ್ದಾರಿಯಾಗಿದೆ. ಇವತ್ತು ನಾವು ನಮ್ಮ ಇಂದಿನ ಪೂರ್ವಜರುಗಳು ಮಾಡಿಟ್ಟಿರುವಂಥ ಆಸ್ತಿಗಳನ್ನ ನಾವೆಲ್ಲರೂ ಅನುಭವಿಸ್ತಾ ಇದ್ದೀವಿ. ಸೊ ಅದೇ ರೀತಿ ಇದನ್ನು ಕೂಡ ನಮ್ಮ ಇತಿಹಾಸವನ್ನು, ನಮ್ಮ ಸಂಸ್ಕೃತಿಯನ್ನು, ನಮ್ಮ ಪರಂಪರೆಯನ್ನು, ನಮ್ಮ ಧಾರ್ಮಿಕತೆಯನ್ನು ಇವೆಲ್ಲವನ್ನು ಮುಂದಿನ ಪೀಳಿಗೆಗೆ ತೊಗೊಂಡು ಹೋಗುವಂಥದ್ದು, ಮತ್ತು ಅದನ್ನು ತಿಳ್ಕೊಳ್ಳುವಂಥದ್ದು, ಅದನ್ನು ಕಾಪಾಡುವಂಥದ್ದು, ಇದೆಲ್ಲರೂ ಯುವ ಸಮೂಹದ ಅಂದರೆ ಪ್ರಸ್ತುತ ಯುವಕರ ಯೂತ್ಸ್ ಒಂದು ಜವಾಬ್ದಾರಿಯಾಗಿದೆ. ಅಂಥ ಒಂದು ನಿಟ್ಟಿನಲ್ಲಿ ನನಗೆ ತುಂಬ ಸಂತೋಷ ಇದೆ ಸರ್, ನಿಜವಾಗ್ಲೂ. ಒಬ್ಬ ಯುವ ಸಾಹಿತಿ ಅಂತ ಹೇಳ್ಸ್ಕೊಳ್ಳೋಕ್ಕೆ. ಯಾಕೆ ಅಂದರೆ, ಜಗತ್ತು ಯಾವುದೋ ಒಂದು ಕಡೆ ದುಡ್ತಾ ಇರಬೇಕಾದ್ರೆ ನಾವು ಭಾವನಾತ್ಮಕವಾಗಿ, ಈಗ ಸಾಹಿತಿ ಅಂತ ಅಷ್ಟು ಸುಲಭವಾಗಿ ಕರೆಯೋಕ್ಕಾಗಲ್ಲ. ಹೌದು, ಒಬ್ಬ ಸಾಹಿತಿಗೆ ಏನಂದರೆ ಸರ್, ಒಂದು ನಿರ್ಜೀವ ವಸ್ತುಗೂ ಜೀವ ಕೊಡುವಂಥವನೊಬ್ಬ ಸಾಹಿತಿ. ಶಕ್ತಿ ಇದೆ, ಖಂಡಿತ. ಈಗ ಈ ಮೈಕ್, ನನ್ನ ಮುಂದೆ ಇರೋ ಮೈಕ್ ಮೇಲೆ ಒಂದು ಪದ್ಯ ಬರೆದು ಬಿಡ್ತಾರೆ ಸಾಹಿತಿ, ಅದನ್ನೇ ಈ ರೀತಿ ಇತ್ತು ಅಂತ ಅನ್ನುವಂಥದ್ದು. ಅದು ಸಾಹಿತಿಗಳಿಗೆ ಮಾತ್ರ ಸಾಧ್ಯ. ಸೊ ಹಾಗಾಗಿ ಒಬ್ಬ ಸಂಶೋಧಕನಾಗಿ, ಸಾಹಿತಿಯಾಗಿ, ಲೇಖಕನಾಗಿ ನನಗೆ ಭಾಳಷ್ಟು ಖುಷಿ ಇದೆ. ಇವತ್ತು ನಿಮ್ಮ ಮುಖಾಂತರ ನಾನು ಈ ಇತಿಹಾಸನ ಮಾತನಾಡಲಿಕ್ಕೆ ಬಂದಿರುವಂಥದ್ದು ತುಂಬ ಸಂತೋಷ ಸರ್. ಸಾಕಷ್ಟು ಇತಿಹಾಸವನ್ನು, ನಮ್ಮ ಮೈಸೂರಿನ ಇತಿಹಾಸ ಇರ್ಬೋದು, ಸೊ ನಮ್ಮಲ್ಲಿರುವಂಥ ಪ್ರಾಚೀನ ಶಾಸನಗಳಾಗಿರ್ಬೋದು, ಅದೆಲ್ಲವನ್ನು ಕೂಡ ಎಕ್ಕಿ ತೆಗೆಯುವಂಥ ಕೆಲಸವನ್ನು ಈಗಾಗಲೇ ಮಾಡ್ತಿದ್ದೀರಿ ನೀವು. ನಾನು ಕೂಡ ಸಾಕಷ್ಟು ನಿಮ್ಮ ಸೋಷಿಯಲ್ ಮೀಡಿಯಾದ ನಾನು ಕೂಡ ಫಾಲೋ ನೋಡ್ತಾ ಇರ್ತೀನಿ. ಅದರಲ್ಲಿ ಎಷ್ಟು ನೀಟಾಗಿರುತ್ತೆ ಅಂತಂದರೆ, ಅದರ ಪರಂಪರೆನ ಸಾಕ್ಷಿ ಸಮೇತವಾಗಿ ಆ್ಯಕ್ಚುಲಿ ಹೇಳುವಂಥ ಕೆಲಸ ಆಗುತ್ತೆ. ಬಟ್ ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂದರೆ, ಈ ಸೋಷಿಯಲ್ ಮೀಡಿಯಾದಿಂದ ಏನೋ ಹೇಳಬೇಕು ಅದನ್ನು ಹೇಳ್ತಾ ಇದ್ದಾರೆ, ಬಟ್ ಅದನ್ನು ಸಾಕ್ಷಿ ಸಮೇತವಾಗಿ, ದಾಖಲೆಗಳ ಸಮೇತವಾಗಿ ಹೇಳುವಂಥ ತುಂಬ ಕಷ್ಟ.
ಈ ಥರ ಇದರಲ್ಲಿ ನಾವು ನೋಡೋದಾದರೆ ನಮ್ಮ ಧರ್ಮೇಂದ್ರ ಸರ್ ಆ್ಯಕ್ಚುಲಿ ತುಂಬ ಕ್ಲಿಯರ್ ಕಟ್ಟಾಗಿ ಆ್ಯಕ್ಚುಲಿ ಅವರು ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಅದನ್ನು ಹೊರತುಪಡಿಸಿ ನಾನು ನೆಕ್ಸ್ಟ್ ಯಾರಾದರೂ ನೋಡಿದ್ದೀನಿ ಅಂತಂದರೆ ಅದಕ್ಕೆ ಹೇಳಿದ್ದು ಯುವ ಸಾಹಿತಿ ಅಂತೇಳಿ. ಸೊ ಆ ಯುವ ಇತಿಹಾಸಕಾರರಾಗಿ ಆ್ಯಕ್ಚುಲಿ ನೀವು ನಿಂತ್ಕೋತೀರಿ. ಸೊ ಅದು ತುಂಬ ಆ್ಯಕ್ಚುಲಿ ನನಗೆ ಇಷ್ಟ ಆಗುತ್ತೆ. ಸೊ ಅದು ಯಾವ ರೀತಿಯಾಗಿ ಅದನ್ನು ಪ್ರಿಪೇರ್ ಆಗ್ತೀರಿ ನೀವು? ಈ ಒಂದು ಇತಿಹಾಸ ಹೇಳಬೇಕು, ಆ ಶಾಸನವನ್ನು ನಾನು ಹೇಳಬೇಕು ಅಂದಾಗ ಯಾವ ರೀತಿಯಾಗಿ ಪ್ರಿಪೇರ್ ಆಗ್ತೀರಿ ಅಂತೇಳಿ? ಸರ್ ಆ್ಯಕ್ಚುಲಿ ಇತಿಹಾಸ ಅಂತ ಅಂದರೆ ಗತಿಸಿ ಹೋದ ಘಟನೆಗಳನ್ನು ಕಾಲಾನುಕ್ರಮವಾಗಿ ಕ್ರಮಬದ್ಧವಾಗಿ ಹೇಳುವಂಥದ್ದೇ ಇತಿಹಾಸ. ಅಕಾರ್ಡಿಂಗ್ ಟು ದ ಎರಿಡೋಟಸ್ ಹೇಳಿರೋದಿದ್ದು, ಇತಿಹಾಸದ ಪಿತಾಮಹ ಎರಿಡೋಟಸ್ಸು. ನಾವು ಕ್ರೊನಾಲಜಿಕಲ್ ಆರ್ಡರ್ನ ನಾವು ತಗೋಬೇಕು. ಈಗ ನಮ್ಮಪ್ಪ ಆದಮೇಲೆ ನಾನು, ನಮ್ಮ ತಾತ ಆದಮೇಲೆ ನಮ್ಮಪ್ಪ, ನಾನಾದ್ಮೇಲೆ ಆ ಥರ ನಾವು ಹೇಳಲಿಕ್ಕೆ ಇದಾಗಲ್ಲ. ನಮಗೆ ಒಂದು ಕ್ಲಿಯರ್ ಆದಂಥ ಮಾಹಿತಿ ಇರಬೇಕು, ಅದನ್ನ ಕ್ರೊನಾಲಜಿಕಲ್ಲಾಗಿ ಹೇಳಬೇಕು. ಸೊ ಇದು ನಾವು ಏನೋ ಒಂದು ಯಾವುದೋ ಒಂದು ಕಾಕಂಡ್ ಬುಲ್ ಸ್ಟೋರಿ ಅಂತ ಕೇಳಿರ್ಬೋದು ನೀವು. ಆ ಥರ ಹೇಳ್ಬಿಟ್ರೆ ಮುಂದೆ ಯಾರಾದರೂ ನಮ್ಮನ್ನ ಪ್ರಶ್ನೆ ಮಾಡ್ಬೋದು. ಅದು ಸುಳ್ಳು ಅಂತ ಗೊತ್ತಾದಾಗ ಜನ ಇವನು ಸರಿ ಏನೋ ಟುಸ್ಪಟಾಕಿ ಕಣ ಇದು ಅಂತ ಅಂದು ಏನೋ ಸುಮ್ಮನೆ ಹೇಳ್ತಾನೆ, ಬೊಗಳೆ ಬಿಡ್ತಾನೆ ಅನ್ನುವಂಥದ್ದಲ್ಲ. ಹಾಗಾಗಿ ಸರ್ ಯಾವತ್ತೂ ನಾನು ಕಂಡುಕೊಂಡದ್ದು ನಮ್ಮ ಗುರುಗಳಾದಂತಹ ಸೆಳೋಪಿಳ್ಳ ಅಯ್ಯಂಗಾರ್ ಅವರು, ನಿಮಗೆ ಗೊತ್ತು, ಅವರು ಕರ್ನಾಟಕದ ಬಹುದೊಡ್ಡ ಇತಿಹಾಸಕಾರರು ಮತ್ತು ಏನ್ಷಂಟ್ ಹಿಸ್ಟ್ರಿ ಆ್ಯಂಡ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ನಲ್ಲಿ ಚೇರ್ಮನ್ ಕೂಡ ಇವತ್ತಿನ ದಿನಗಳಲ್ಲಿ. ನನಗೆ ಅವ್ರ ಇನ್ಸ್ಪಿರೇಷನ್ ಈ ವಿಷಯದಲ್ಲಿ ಸರ್ ಹೇಳಬೇಕು ಅಂದರೆ ಸೆಳೋಪಿಳ್ಳ ಗುರುಗಳು. ಏಕೆಂದರೆ ನಾನು ಪ್ರಾರಂಭಿಕ ನನ್ನ ವೀಡಿಯೋಗಳನ್ನ ಸ್ವಲ್ಪ ಬ್ಲೈಂಡಾಗೆ ಮಾಡ್ತಿದ್ದೆ. ಈಗ ಯಾರೋ ಒಂದು ಕತೆ ಹೇಳ್ಬಿಟ್ರು ಅದನ್ನೇ ತೊಗೊಂಡೋಗಿ ಹೇಳೋದು, ಈ ಥರ ಮಾಡ್ತಿದ್ದೆ. ಆ ಥರ ಅಲ್ಲ, ಒಬ್ಬ ಇತಿಹಾಸದ ವಿದ್ಯಾರ್ಥಿಗೆ ಇರುವಂತಹ ಒಂದು ಕಾಮನ್ ಸೆನ್ಸು ನಿನಗಿರಲಿ. ಇತಿಹಾಸದ ವಿದ್ಯಾರ್ಥಿಗಳು ಮತ್ತು ಇತಿಹಾಸನ ಸಂಶೋಧನೆ ಮಾಡೋರು ಯಾವತ್ತೂ ಬ್ಲೈಂಡಾಗಿ ಯಾರನ್ನು ಥಿಂಕ್ ಮಾಡಬಾರ್ದಂತೆ. ಬ್ಲೈಂಡಾಗಿ ನಾವು ಯಾವತ್ತೂ ಅದನ್ನ ಪೋರ್ಟ್ರೇ ಮಾಡಬಾರ್ದಂತೆ ಜನಗಳಿಗೆ. ಅದ್ರ ಬಗ್ಗೆ ಮಾಹಿತಿನ ಕಲೆ ಹಾಕಿ ಮೊದಲು ಸಂಶೋಧನೆ ಮಾಡಿ, ತದನಂತರದಲ್ಲಿ ಅದರದ್ದು ಇತಿಹಾಸ ಏನಿದೆ, ಅದರ ನಿಜಾಂಶ ಏನಿದೆ ಅದನ್ನು ಹೇಳ್ಬೋದು. ಈಗ ಯಾರೋ ಒಬ್ಬರು ನಾಳೆ ಪ್ರಶ್ನೆ ಮಾಡ್ತಾರೆ, ಇದೊಂದು ಇತಿಹಾಸ ಹೇಳಿದೆ ನೀನೀಗ, ನಾಳೆ ಒಬ್ಬರು ಪ್ರಶ್ನೆ ಮಾಡ್ಬೋದು. ಆಗ ನಾನು ಕ್ಲಿಯರ್ ಕಟ್ಟಾಗಿ ಹೇಳ್ಬೋದು. ಇದಕ್ಕೊಂದು ಜ್ವಲಂತ ಉದಾಹರಣೆ ಅಂತ ಏನಪ್ಪ ಅಂತ ಅಂದರೆ ಪ್ರಿನ್ಸಸ್ ರೋಡ್ದು ನಮ್ಮದೊಂದು ಇದಾಗಿತ್ತು, ಕಾಂಟ್ರವರ್ಸಿ ಆಗಿತ್ತು ಆ್ಯಕ್ಚುಲಿ. ಕರೆಕ್ಟು. ಸಿದ್ದರಾಮಯ್ಯ ಸಾಹೇಬ್ರು ಹೆಸರಲ್ಲಿ ಇದು ಮಾಡಬೇಕು, ನೇಮ್ ಮಾಡಬೇಕು ಅಂತೇಳಿ. ಸೊ ನಾವೆಲ್ಲ ಇದಕ್ಕೆ ಅಪೋಸ್ ಮಾಡಿ ನಿಂತ್ಕೊಂಡ್ವಿ, ಇತಿಹಾಸಾಸಕ್ತರುಗಳು ಮತ್ತು ಮೈಸೂರನ್ನ ಪ್ರೀತಿಸುವಂಥವ್ರು. ನಿಮ್ಗೆ ಗೊತ್ತು ಅದೆಲ್ಲ ನಡೀತಲ್ಲೋ. ಆ ಟೈಮ್ನಲ್ಲಿ ಕೆಲವರು ಅಂದರೆ ಅಷ್ಟೊಂದು ಮಾಹಿತಿ ಇಲ್ಲದೆ ಇರುವಂಥವ್ರು ರಾಜಕಾರಣಿಗಳನ್ನೂ ಸೇರಿಸಿ ಸರ್ ಅವ್ರುಗಳು ಏನು ಮಾಡಿದ್ರು ಅಂದರೆ, ಎಲ್ಲಿ ಪ್ರಿನ್ಸಸ್ ರೋಡ್ ಅಂತ ಇಲ್ಲವೇ ಇಲ್ಲ, ಇದು ಎಲ್ಲಾದರೂ ಬರೆದಿದ್ದಾರೆ, ಅದು ಇದು KRS ರೋಡ್ ಅಂತಲೇ ಇದೆ, KRS ರೋಡ್ ಅಂತಲೇ ಇದೆ ಅಂತ ಅಂದ್ಬಿಟ್ಟು. ಆ ಸಂದರ್ಭದಲ್ಲಿ ನಾನು ಇಲ್ಲಿರಲಿಲ್ಲ ಸರ್, ನಾನು ಶೃಂಗೇರಿನಲ್ಲಿದ್ದೆ. ಆ ಟೈಮ್ನಲ್ಲಿ ನಾನು ಪೂರ್ತಿ ಮೈಸೂರಿಗೆ ಬಂದು ಅದಕ್ಕೆ ಅಂತ 2 ದಿನ ಹುಡುಕಿ ಸತತವಾಗಿ ಪ್ಯಾಲೇಸ್ ರೆಕಾರ್ಡ್ಸಲ್ಲಿ ಏನಿದೆ ಮತ್ತು ಹಿಂದೆ ಈ ವೋಟರ್ ಲಿಸ್ಟಲ್ಲಿ ಬರ್ತಿತ್ತು ವಿಧಾನಸಭಾ ಕ್ಷೇತ್ರಗಳ ಇದರಲ್ಲಿ, ಅದನ್ನೆಲ್ಲ ತೆಗೆದು ಮ್ಯಾಪ್ ಎಲ್ಲ ತೆಗೆದು ಕೊನೆಗೆ ಅದನ್ನು ನನ್ನ ಸೋಷಿಯಲ್ ಮೀಡಿಯಾ ಮುಖಾಂತರ ಕೆಲವೊಂದು ನ್ಯೂಸ್ ಚಾನಲ್ಗಳು ಕೂಡ ಅದನ್ನು ತಗೊಂಡು ಪ್ರಸಾರ ಮಾಡಿದ್ವು. ಇದು ಪ್ರಿನ್ಸಸ್ ರಸ್ತೆ ಅಂತ ಇರೋದಕ್ಕೆ ಅಧಿಕೃತವಾಗಿ ಮಾಹಿತಿಗಳು ಇಲ್ಲಿದೆ ನೋಡಿ ಅಂತೇಳಿ, ಮತ್ತು ಮೂಡಾಗೂ ಒಂದು ಲೆಟ್ರ್ ಕೂಡ ಬರೆದಿದ್ವಿ. ತದನಂತರದಲ್ಲಿ ಅದೊಂದು 2-3 ದಿನ ಆದಮೇಲೆ ಅವರೇ ಒಪ್ಕೊಂಡ್ಬಿಟ್ರು ಅದನ್ನ, ಇಲ್ಲ ಇದೆ ಪ್ರಿನ್ಸಸ್ ರೋಡ್ ಅಂತ ಇದೆ, ಆ ಥರ ಏನಿಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಅದನ್ನು ಉಲ್ಟಾ ಬದಲಾಯಿಸಿದ್ರು. ಆಮೇಲೆ ಅದನ್ನು CM ಸಾಹೇಬ್ರೆ ನಾನೇನು ಕೇಳಿರಲಿಲ್ಲಪ್ಪ, ಇದು ಮಾಡ್ಕೊಂಡಿದ್ರು ಅಂತೇಳಿ ಅದಕ್ಕೆ ಒಂದು ಇದ್ರು. ಸೊ ಇದರಿಂದ ಏನಂದರೆ ಅದು ನಮಗೊಂದು ಪ್ರಾರಂಭಿಕವಾದಂಥ ಒಂದು ಜಯ. ಯಾಕೆ ಅಂತ ಅಂದರೆ ಅಕ್ಯುರೇಸಿ ಇದ್ದಾಗ ಮಾತ್ರ ನಾವು ಅದ್ರ ಬಗ್ಗೆ ಮಾತನಾಡಲಿಕ್ಕೆ ಒಂದು ನೈತಿಕವಾದಂತಹ ಒಂದು ಹುಮ್ಮಸ್ಸು ಆಗಿರ್ಬೋದು, ಅಥವಾ ನಮ್ಮ ಶಕ್ತಿ, ಆ ನೈತಿಕತೆ ನಮ್ಮಲ್ಲಿರುತ್ತೆ ಆವಾಗ ನಾವು ಸಂಶೋಧನೆ ಮಾಡಿ. ಆ ನಿಟ್ಟಿನಲ್ಲಿ ಸಂಶೋಧನೆ ನನಗೆ ತುಂಬ ಆಸಕ್ತಿ. ಮತ್ತು ಧರ್ಮೇಂದ್ರ ಕುಮಾರ್ ಸರ್ ಬಗ್ಗೆ ನೀವು ಹೇಳಿದ್ರಿ. ಧರ್ಮೇಂದ್ರ ಕುಮಾರ್ ಸರ್ ಇವತ್ತು ಮೈಸೂರು ಹಿಸ್ಟ್ರಿ ಮನೆಗಳು ತಲುಪ್ತಿದೆ ಅಂತ ಅಂದರೆ ಅವ್ರ ಕಾರಣ. ನಿಜವಾಗಿಯೂ ಅವರ ವಾಣಿ ಜನಗಳು, ಈಗ ಬೇರೆಯವ್ರನ್ನ ನೋಡಿದ್ದೀನಿ ಸ್ಕ್ರೋಲ್ ಮಾಡ್ತಾ ಇರಬೇಕಾದ್ರೆ ಬೇರೆ ವೀಡಿಯೋಸ್ಗಳನ್ನ ಅಷ್ಟು ಅವರು ಅಕ್ಯುರೇಟಾಗಿ ಕೇಳಲ್ಲ. ಬಟ್ ಧರ್ಮೇಂದ್ರ ಸರ್ದು ವಾಯ್ಸ್ ಬಂತು ಅಂದ ತಕ್ಷಣ ಜನ ನಿಂತ್ಕೊಳ್ತಾರೆ, ಕೇಳ್ತಾರೆ, ಏನೋ ಒಂದು ಹೇಳ್ತಿದ್ದಾರೆ ಅಂತ ಅಂದ್ಬಿಟ್ಟು. ಇವತ್ತು ಮತ್ತೆ ಅಂದರೆ ಇದು ಮಾಡ್ತಿದ್ದಾರೆ, ಅವರು ಉತ್ಕಲನ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಆ ಉತ್ಕಲನ ಆಯಿತು ಅನ್ನೋದಕ್ಕೆ ಅವರು ಒಬ್ಬರು ಇನ್ಫ್ಲುಯೆನ್ಸರು. ನಮಗೂ ಎಲ್ಲ ಅವ್ರನ್ನೂ ಕೂಡ ಒಂದು ಪ್ರೇರಣಾ ಶಕ್ತಿ ಅಂತಲೇ ಹೇಳ್ಬೋದು ಈ ನಿಟ್ಟಿನಲ್ಲಿ. ಒಂದು ಕಡೆ ಧರ್ಮೇಂದ್ರ ಸರು ಮನೆಗೂ ನಮ್ಮ ಮೈಸೂರಿನ ನಮ್ಮ ರಾಜ ಪರಂಪರೆ ಆಗಿರ್ಬೋದು, ನಾವು ಕೊಟ್ಟಂಥ ಕೊಡುಗೆಗಳು, ನಮ್ಮ ಮಹಾರಾಜರು ಕೊಟ್ಟಂಥ ಕೊಡುಗೆಗಳು ಅದನ್ನು ತಲುಪಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಹೇಳಿದ್ರಿ ಸೆಲ್ವಪಿಳ್ಳೆ ಗುರುಗಳು, ಅವರು ಇವತ್ತಿನ ಯುವ ಪೀಳಿಗೆಯ ಇತಿಹಾಸಕಾರರನ್ನು, ಯುವ ಸಂಶೋಧಕರನ್ನು ಕೆತ್ತುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ, ಈ ಸಮಾಜಕ್ಕೆ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಬಟ್ ಯಾರಿಗೂ ತುಂಬ ಜನಕ್ಕೆ ಗೊತ್ತೇ ಇಲ್ಲ ಆ ವಿಚಾರಗಳನ್ನ. ಸೊ ಅವರ ಈ ರೀತಿಯಾಗಿ ನೀನು ಮಾರ್ಗದಲ್ಲಿ ಹೋಗು, ಈಗ ಹೇಳಿದ್ರಿ ನೀವು, ನಾನು ಯಾವುದೋ ಒಂದು ಇದರಲ್ಲಿ ನಾನು ಒಂದು ಅಕ್ಯುರೇಟ್ ಹಿಂಗೆ ಮಾಡ್ತಿದ್ದೆ ನಾನು ವೀಡಿಯೋಗಳನ್ನ ಅಂತೇಳಿ, ಬಟ್ ಅದನ್ನು ದಾಖಲೆ ಸಮೇತ ಮಾಡು,
ಅನ್ನೋ ವಿಚಾರವನ್ನು ಸೆಲ್ವಪಿಳ್ಳೆ ಸರ್ ಹೇಳಿದರು. ಬಟ್ ಒಂದು ಕಡೆ ಯುವ ಪೀಳಿಗೆಗೆ ಕೊಡುವಂಥ ಸಂಶೋಧಕರ ಕೆಲಸವನ್ನು ಸೆಲ್ವಪಿಳ್ಳೆ ಅಯ್ಯಂಗಾರ್ ಸರ್ ಮಾಡ್ತಿದ್ದಾರೆ, ಮನೆ ಮನೆಗೆ ಈ ಇತಿಹಾಸವನ್ನು ತಿಳಿಸುವಂಥ ಕೆಲಸ ಧರ್ಮೇಂದ್ರ ಸರ್ ಮಾಡ್ತಿದ್ದಾರೆ. ಸೊ ಇಬ್ಬರದು ಕೆಲಸ ನಿಜಕ್ಕೂ ಕೂಡ ಗ್ರೇಟ್ ಅಂತಲೇ ಹೇಳ್ಬೋದು. ಸೊ ನೀವು ಮಾಡುವಂಥ ಸಂಶೋಧನೆಯಲ್ಲಿ ಇತ್ತೀಚೆಗೆ ಯಾವುದಾದ್ರೂ ಉತ್ಖನನ ಕೆಲಸಗಳಲ್ಲಿ ನಿಮ್ಮನ್ನು ನೀವು ತೊಡಸ್ಕೊಂಡಿದ್ದಂಥ ಸಂದರ್ಭದಲ್ಲಿ ಯಾವ ಕೆಲಸ ಆಯಿತು? ಸೊ ಆ ಒಂದು ಉತ್ಖನನದಲ್ಲಿ ಏನು ಮೇಜರ್ ಸಿಕ್ತು ಅಂತ ಏನಾದ್ರು ಅನ್ಸುತ್ತಾ ನಿಮಗೆ? ಸರ್, ಮೇಜರಾಗಿ ನಾನು ಜಾಸ್ತಿ ಮೈಸೂರು ಹಿಸ್ಟ್ರಿ ಮೇಲೇ ನಾನು ಫೋಕಸ್ ಮಾಡೋದು. ತುಂಬ ನನ್ನ ಒಂದು ಆಸಕ್ತಿ ಕ್ಷೇತ್ರ ಮೈಸೂರು ಇತಿಹಾಸದ ಬಗ್ಗೆ. ಯಾಕೆಂದರೆ ತುಂಬ ಇದೆ ಮೈಸೂರು ಇತಿಹಾಸನ ತಿಳ್ಕೊಂಡು, ಕೆದಕದಷ್ಟು ಕೂಡ ಅದು ಬಗ್ದಷ್ಟು ಸಿಗುತ್ತೆ ಆಳ ಅಂತ ಅಂತಾರಲ್ಲ, ಆ ಥರದ್ದು ಇತಿಹಾಸ ಬರ್ತಾನೆ ಇರುತ್ತೆ. ಯಾಕೆಂದರೆ ಅಂಥ ಒಂದು ಕೊಡುಗೆನ ಮೈಸೂರು ಮಹಾರಾಜರುಗಳು ನಮ್ಮ ನಾಡಿಗೆ ನೀಡಿದ್ದಾರೆ ಸರ್. ಇವತ್ತು ಉತ್ತಮವಾದಂಥ ರಸ್ತೆಗಳಲ್ಲಿ ನಾವು ಓಡಾಡ್ತಾ ಇದ್ದೀವಿ ಅಂತ ಅಂದರೆ ಅದಕ್ಕೆ ಮೈಸೂರು ಮಹಾರಾಜರು ಕಾರಣ. ಇವತ್ತು ಎಲೆಕ್ಟ್ರಿಸಿಟಿ ಇದೆ ಅಂತ ಅಂದರೆ ಅದಕ್ಕೆ ಮೈಸೂರು ಮಹಾರಾಜರು ಕಾರಣ. ಮತ್ತು ನಾವು ವಿಶ್ವವಿದ್ಯಾಲಯಗಳಲ್ಲಿ ಓದ್ತಾ ಇದ್ದೀವಿ ಅಂತ ಅಂದರೆ ಅದಕ್ಕೆ ಮೈಸೂರು ಮಹಾರಾಜರು ಕಾರಣ. ರೈಲ್ವೆಗಳಲ್ಲಿ ಓಡಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಮೈಸೂರು ಮಹಾರಾಜರು ಕಾರಣ. ಪ್ರತಿಯೊಂದು ನಾವು ಯೂಸ್ ಮಾಡುವಂಥ ಪ್ರತಿಯೊಂದು ವಸ್ತುಗಳಲ್ಲೂ ಈಗ ಮೈಸೂರು ಸ್ಯಾಂಡಲ್ ಸೋಪ್ ಆಗಿರ್ಬೋದು, ಇವೆಲ್ಲ ಅವತ್ತಿನ ಕಾಲಕ್ಕೆ ಮಹಾರಾಜರು ದೂರದೃಷ್ಟಿಯನ್ನು ಒಂದು ಕೆಲಸ ಮಾಡಿದ್ದಾರೆ. ಅದರಲ್ಲೂ ಬ್ರಿಟಿಷ್ ಅಂಡರಲ್ಲಿದ್ದು ಬೇರೆ ಬೇರೆ ಸಂಸ್ಥಾನಗಳು 526 ಸಂಸ್ಥಾನಗಳಿದ್ದು ಬ್ರಿಟಿಷ್ ಅಂಡರಲ್ಲಿ, ಅವರೆಲ್ಲ ಈ ಥರದ್ದು ಆಲೋಚನೆಗಳು ಮಾಡಿರಲಿಲ್ಲ. ಆದರೆ ಇವರು ಪ್ರಜಾಪ್ರಭುತ್ವ ಬರೋಕ್ಕೂ ಮುಂಚೆನೇ ಇಂಥ ಎಲ್ಲ ಆಲೋಚನೆಗಳನ್ನ ಮಾಡಿದರು. ಮತದಾನ ವ್ಯವಸ್ಥೆ ತಂದಿದ್ರು, ಗ್ರಾಮ ಪಂಚಾಯತಿ ವ್ಯವಸ್ಥೆ ತಂದಿದ್ರು, ಮಹಿಳೆಯರಿಗೆ ಮೀಸಲಾತಿ ತಂದಿದ್ರು. ಅಷ್ಟೇ ಅಲ್ಲದೆ ಇವತ್ತು ವಿಧವಾ ವೇತನ, ವೃದ್ಧಾಪ್ಯ ವೇತನ ಅಂತ ಏನು ಕರಿತೀವಿ ನಾವು, ಇಂದಿರಾ ಗಾಂಧಿ ಅವರು ಇಂಟ್ರೊಡ್ಯೂಸ್ ಮಾಡಿದ್ರು ಅಂತೀವಿ, ಅದನ್ನು ನಾಲ್ವಡಿಯವರು ಇಂಟ್ರೊಡ್ಯೂಸ್ ಮಾಡಿದ್ದು ಮೊದಲು. ಈ ಸಂಶೋಧನೆಯಲ್ಲಿ ನನಗೆ ತಿಳಿದಂಥ ವಿಚಾರಗಳು, ನಾಲ್ವಡಿಯವರ ಒಬ್ಬ ಆಸ್ಥಾನದಲ್ಲಿ ವರ್ಕ್ ಮಾಡ್ತಾ ಇದ್ದವನೊಬ್ಬ ಏನೋ ಆಗಿ ತೀರ್ಕೊಂಡ್ಬಿಡ್ತಾರೆ. ಅವ್ರ ಮನೆಯಲ್ಲಿ ಬಹಳ ಕಷ್ಟ ಆಗುತ್ತೆ. ಆ ಸಂದರ್ಭದಲ್ಲಿ ಮನೆ ನಡೆಸ್ಲಿಕ್ಕೆ ಆಗಲ್ಲ. ಆವಾಗ ನಾಲ್ವಡಿಯವ್ರಿಗೆ ಈ ವಿಷಯ ಯಾರಿಂದನೋ ಗೊತ್ತಾಗುತ್ತೆ, ಈ ಥರ ತುಂಬ ಕಷ್ಟಪಡ್ತಿದೆ ಆ ಒಂದು ಫ್ಯಾಮಿಲಿ, ಕುಟುಂಬ ಅಂಥೇಳಿ. ಆ ಟೈಮ್ನಲ್ಲಿ ಅವರು ಕರೆಸಿ, ಇಲ್ಲ ನಾವು ನನ್ನ ಹತ್ರ ವರ್ಕ್ ಮಾಡಿದವ್ರಿಗೆ ಈ ಥರ ಕಷ್ಟಗಳಾಗಿದ್ದಾಗ ಇನ್ನು ನಮ್ಮ ನಾಡಲ್ಲಿರುವಂತಹ ನನ್ನ ಪ್ರಜೆಗಳು ಈ ಥರದ್ದು ಎಷ್ಟು ಇದಾಗ್ತಾ ಇರ್ಬೇಕಾದ್ರೆ, ಗಂಡನ ಕಳ್ಕೊಂಡಂಥವ್ರಾಗಿರ್ಬೋದು, ಬೇರೆ ವೃದ್ಧಾಪ ಇದರಲ್ಲಿರೋರಾಗಿರ್ಬೋದು, ಅನಾಥರಾಗಿರ್ಬೋದು, ಆವಾಗ ಅವರು ಡಿಸೈಡ್ ಮಾಡಿ ಇಲ್ಲ ಅಂಥೇಳಿ ಅವತ್ತಿನ ಕಾಲಕ್ಕೆ 5 ರೂಪಾಯಿ ತಿಂಗಳಿಗೆ ಅವರಿಗೆ, ಮತ್ತು ಅವ್ರಿಗೆ ದವಸ ಧಾನ್ಯಗಳು ಇಷ್ಟನ್ನು ಅವರು ಕೊಡ್ತಾಯಿದ್ದಾರೆ. ಇದು ನಾಲ್ವಡಿಯವರು ಫಸ್ಟ್ ಇಂಟ್ರೊಡ್ಯೂಸ್ ಮಾಡೋದು. ಈ ಥರ ಆಲೋಚನೆಗಳು ಅದು 1919ನಲ್ಲಿ ಸರ್, 1919ನಲ್ಲಿ ಅದು ಇಂಥ ಒಂದು ಆಲೋಚನೆಗಳು ಬರೋವಂಥದ್ದು ಎಷ್ಟು ಬ್ರಾಡ್ ಮೈಂಡೆಡ್ ಅನ್ನಿಸ್ತೋ ಅದು ಒಂದು ಸಂಶೋಧನೆಯಿಂದ